ಕೇಂದ್ರದ ಬಜೆಟ್ ವಿರುದ್ಧ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕಿಡಿ. ರಾಯಚೂರಿನಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿಕೆ. ಕೇಂದ್ರದ ಬಜೆಟ್ ರೈತರ ಪರ, ಕೇಂದ್ರ ಬಜೆಟ್ ಅಲ್ಲ. ರೈತರು ಮೈಕ್ರೋ ಫೈನಾನ್ಸ್ ಕಡೆ ಹೋಗಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ರಿಸರ್ವ್ ಬ್ಯಾಂಕ್ನ ಗೈಡ್ಲೈನ್ಸ್ ಅಡಿ ಲೈಸೆನ್ಸ್ ಕೊಟ್ಟಿದೆ. ಅದು ನಿರ್ಮಲಾ ಸೀತಾರಾಮನ್ ಮೋದಿ ಅವರ ಅಡಿಯಲ್ಲಿದೆ. ರಾಜ್ಯದ ಬಿಜೆಪಿ ನಾಯಕರಿಗೆ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಕೇಂದ್ರದಲ್ಲಿ ಲೋಪದೋಷ ಇದೆ, ಸರಿಪಡಿಸ್ತೀವಿ ಅನ್ನೋದನ್ನ ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳದೆ ಇರೋ ರೀತಿ ಮಾಡೋದು ಕೇಂದ್ರದ ಜವಾಬ್ದಾರಿ ಅಲ್ವಾ? 4% ನಬಾರ್ಡ್ನಲ್ಲಿ ಸಾಲ ಬರುತ್ತೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ 14% ಯಾಕೆ ತಗೋತಾರೆ? ಸರ್ಕಾರಿ ಸೊಸೈಟಿಗಳಿಂದ ಸಾಲ ಸಿಗದಿದ್ದಾಗ ಮೈಕ್ರೋ ಫೈನಾನ್ಸ್ ಕಡೆ ಜನ ಹೋಗ್ತಾರೆ. ಸಾಲ ಮರುಪಾವತಿಗೆ ರೌಡಿಗಳನ್ನು ಬಳಕೆ ಮಾಡ್ತಾರೆ. ಆತ್ಮಹತ್ಯೆಗಳು ಆಗುತ್ತವೆ. ಇವತ್ತು ಇಲ್ಲ ನಾಳೆ ಸುಗ್ರೀವಾಜ್ಞೆ ಆಗುತ್ತೆ. ಬೆಳಗ್ಗೆ ಕೊಟ್ಟು ಸಾಯಂಕಾಲ ಸಂಜೆ ಸಾಲ ಮರುಪಾವತಿ ಕೂಡ ಆಗ್ತಿದೆ. ಪೊಲೀಸರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಲಿಕ್ಕೆ ಸುಗ್ರೀವಾಜ್ಞೆ ಮಾಡಲಾಗ್ತಿದೆ. ಸಾಯಂಕಾಲ 5ರ ಬಳಿಕ ಸಾಲ ವಸೂಲಿ ಮಾಡಲಿಕ್ಕೆ ಹೋಗಬಾರದು. ಇದಕ್ಕೆ ಸಹಾಯವಾಣಿ ಮಾಡಲಾಗಿದೆ. ಜನರಿಗೆ ಭದ್ರತೆ ಕೊಡುವ ಉದ್ದೇಶದಿಂದ ಸುಗ್ರೀವಾಜ್ಞೆ ಮಾಡಲಿಕ್ಕೆ ಮುಂದಾಗಿದೆ ಎಂದು ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. 6,000 ಸೊಸೈಟಿ 4+2000 4,000 2,000 6,000 ಸೊಸೈಟಿ ಮುಖಾಂತರ ರೈತರಿಗೆ ಸಾಲ ಮನ್ನಾ ಕೊಡ್ತಕ್ಕಂಥದ್ದು 4% ಬಡ್ಡಿ ಮೇಲೆ ನಬಾರ್ಡ್ನವ್ರು ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಕೊಡುವಂಥದ್ದು. ನಮ್ಮ ರಾಜ್ಯಕ್ಕೆ 9,000 ಕೋಟಿ ವರ್ಷ ನಾವು ಡಿಮ್ಯಾಂಡ್ ಮಾಡಿದ್ವಿ. ಹೋದ ಸಲ 5,000 ಕೋಟಿ ಕೊಟ್ಟಿದ್ವಿ. ಈಗ 9,000 ಕೋಟಿ ಮಾಡಂತ ಹೇಳಿದ್ವಿ. ಅದನ್ನು ಬಿಟ್ಟು 9 ಇಲ್ಲ 5 ಇಲ್ಲ ಹೋದ ಸಲ ಕೊಟ್ಟಿದ್ದು ಕೊಡಲಾದ್ರೆ 58% ಅಷ್ಟು ಕಡಿಮೆ ಮಾಡಿ ಈಗ 2,342 ಕೋಟಿ ಕೊಟ್ಟಿದ್ದಾರೆ. ಇವತ್ತು ರೈತರು ಏನಾಗಬೇಕು? 14% ಬಡ್ಡಿಗೆ ಹೋಗ್ಬೇಕು. ಇದ್ರೆ ಈ ರೀತಿಯಾಗಿ ಫೈನಾನ್ಸ್ ಕಂಪ್ನಿಗಳಿಗೆ ಹೋಗ್ಬೇಕಾಗ್ತದೆ. ಏನು ಯಾವ ಮೈಕ್ರೋ ಫೈನಾನ್ಸ್ಗೆ ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಸಾಯ್ತಾ ಇದ್ದಾರೆ ಜನರು ಅಂತೇಳಿ BJP ಅವ್ರು ಬರ್ತಾರೆ. ಮೈಕ್ರೋ ಫೈನಾನ್ಸ್ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ನಡೀತಿದೆ? ರಿಸರ್ವ್ ಬ್ಯಾಂಕ್ ರೂಲ್ಸ್ ರೆಗ್ಯುಲೇಷನ್ಸ್ ಮೇಲೆ ಮೈಕ್ರೋ ಫೈನಾನ್ಸ್ಗೆ ಲೈಸೆನ್ಸ್ ಕೊಟ್ಟಿರತಕ್ಕಂಥದ್ದು. ರಿಸರ್ವ್ ಬ್ಯಾಂಕ್ ಯಾರ ಅಂಡರ್ನಲ್ಲಿ ಐತಿ? ನಿರ್ಮಲಾ ಸೀತಾರಾಮನ್ ಮೋದಿಯವರ ಅಂಡರ್ನಲ್ಲಿ ಐತಿ. ಅವರಿಗೆ ಮಾತಾಡೋರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಐತಿಲ್ಲ ಅಂತ ಹೇಳ್ತೀನಿ ನಾನು. ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರಿಗೆ ಮೈಕ್ರೋ ಫೈನಾನ್ಸ್ ಕಂಟ್ರೋಲ್ ಮಾಡಬೇಕಾದ್ರೆ, ಆ್ಯಕ್ಷನ್ ತೊಗೋಬೇಕಾದ್ರೆ, ಸ್ಟ್ರಿಜೆಂಟ್ ರೂಲ್ಸ್ ಮಾಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಮಾತ್ರ ಇದೆ. ರಿಸರ್ವ್ ಬ್ಯಾಂಕ್ ರೂಲ್ಸ್ ಆ್ಯಂಡ್ ಪ್ರಕಾರ ಅವ್ರು ಪರ್ಮಿಷನ್ ತೊಗೊಂಡು ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ. ಅಲ್ಲಿ ಲೋಪದೋಷಗಳಿದೆ ಸರಿಪಡಿಸ್ತೀವಿ ಅಂತ ಹೇಳೋದು ಬಿಟ್ಟು ರಾಜ್ಯ ಸರ್ಕಾರ ಆತ್ಮಹತ್ಯೆಗಳು ಮಾಡ್ಕೊತ ಇದ್ದಾರೆ. ಆಯಿತು, ಆತ್ಮಹತ್ಯೆಗಳು ಆಗಲಾರ್ದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಐತಲ್ಲ. ಇವತ್ತು 4% ಬರ್ತಕ್ಕಂಥ ನಬಾರ್ಡನ್ನು ಈಗ ರೈತರು ಹೋಗಿ 14% ತೊಗೋಬೇಕಾದ್ರೆ ಏನು ಪರಿಸ್ಥಿತಿ ಆಗ್ತದೆ? ಮೈಕ್ರೋ ಫೈನಾನ್ಸ್ ಹತ್ರ ಹೋಗ್ತಾರೆ, ಪ್ರೈವೇಟ್ ಬಡ್ಡಿದಾರ ಹತ್ರ ಹೋದ್ರೆ ಯಾಕೆ ಹೋಗ್ತಾರೆ? ಸರ್ಕಾರದಿಂದ ಸೊಸೈಟಿಗಳಿಂದ ಸಾಲ ಸಿಗಲಾದ ಕಾರಣ ಇವತ್ತು ಬೇರೆ ಕಡೆ ಹೋಗಿ ಸಾಲ ತಗೋತಿದ್ದಾರೆ. ಆ ಸಾಲಕ್ಕೆ ಈ ರೌಡಿಗಳನ್ನ ಉಪಯೋಗ ಮಾಡ್ತಕ್ಕಂಥ ಮತ್ತೊಂದು ಮಾಡ್ತಕ್ಕಂಥದ್ರಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತಾಯಿದ್ದಾರೆ, ಆತ್ಮಹತ್ಯೆಗಳು ಆಗ್ತಾಯಿದ್ದಾರೆ. ಅದಕ್ಕಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟು ಇವತ್ತು ನಾಳೆ ಅದರಲ್ಲಿ ಸುಗ್ರೀವಾಜ್ಞೆ ಆಗ್ತದೆ. ಯಾರೇ ಆ ರೀತಿಯಾಗಿ ಜನರಿಗೆ ತೊಂದರೆ ಕೊಟ್ಟರೆ ಪ್ರಿನ್ಸಿಪಲ್ ಅಮೌಂಟ್ಗಳನ್ನು ಹೆಚ್ಚು ಅವರು ವಸೂಲು ಮಾಡಿದರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡು. ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.